ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಫ್ಯಾಮಿಲಿಯವರೆಲ್ಲ ಒಂದು ಸ್ಮಾಲ್ ಟ್ರಿಪ್ ಅರೇಂಜ್ ಮಾಡ್ಕೊಂಡು ಹೋದ್ವಿ. ಎಲ್ಲಿಗೆ ಅಂತ ಅಂದರೆ ವರ್ಧಹಳ್ಳಿಗೆ, ಶ್ರೀಧರ್ ಸ್ವಾಮಿಯವ್ರ ಮಠಕ್ಕೆ, ಮತ್ತೊಂದು ಬಂದುಬಿಟ್ಟು ಕೆಳದಿ ಇಕ್ಕೇರಿ. ಸೊ ಇದು ನನ್ನ ಫ್ಯಾಮಿಲಿಯವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಒಂದು ಸ್ಮಾಲ್ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ. ಎಲ್ಲ ಬರಲಿ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಎಲ್ಲರೂ ಒಂದು ತಕ್ಷಣ ಬಂದು ಕೂತ್ಕೊಂಡ್ರು. ಬಂದ ತಕ್ಷಣ ಏನು ಮಾಡೋದು, ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾದರೂ ಎಂಟರ್ಟೈನ್ಮೆಂಟ್ ಬೇಕಲ್ಲ ಅಂತ ಹೇಳಿಬಿಟ್ಟು ಅಂತ್ಯಾಕ್ಷರಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂತ್ಯಾಕ್ಷರಿ ಆಡ್ತಾ ನಮಗೆ ಪ್ಲೇಸ್ ಬಂದಿದೆ ಗೊತ್ತಾಗಲಿಲ್ಲ. ಸೊ ಈ ಥರ ಫ್ಯಾಮಿಲಿ ಎಲ್ಲ ಕೂಡಿದಾಗ ಅಂತ್ಯಾಕ್ಷರಿ ಆಡೋದಾಗಲಿ, ದಂಶರಥ್ ಆಡೋದಾಗಲಿ ನಮಗೆ ತುಂಬಾ ಇಷ್ಟ, ತುಂಬ ಎಂಜಾಯ್ ಮಾಡ್ತೀವಿ ನಾವು. ಸೊ ರೀಚ್ ಆಗಿದೆ ಗೊತ್ತಾಗಿಲ್ಲ. ಒಂದ್ಸಲಿ ರೀಚ್ ಆದಮೇಲೆ ಎಲ್ಲರೂ ಇಳ್ಕೊಂಡು ಹಾಗೆ ಸ್ವಲ್ಪ ಒಂದು ಸ್ಮಾಲ್ ವಿಡಿಯೋ ಮಾಡಿಕೊಂಡೆ. ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸು ಶ್ರೀಧರ್ ಸ್ವಾಮಿಗಳ ಮಠಕ್ಕೆ. ಹೋದ ತಕ್ಷಣ ಏನಂದರು, ಮಠ ಅಂದರೆ ಅವರಿರೋ ಒಂದು ಗದ್ದುಗೆ ಸ್ಥಳಕ್ಕೆ ಹೋಗಬೇಕು ಅಂದರೆ ಅದು ಕ್ಲೋಸ್ ಆಗಿರುತ್ತೆ. ಸೊ ನೀವು ಹೋಗಿ ಊಟ ಮಾಡ್ಕೊಬನ್ನಿ ಅಂತ ಹೇಳಿದರು. ಇಲ್ಲಿ ಪ್ರತಿದಿನ ಊಟ ಇರುತ್ತೆ 12:30ಇಂದ 2:30 ತನಕ. ಆಮೇಲೆ ಊಟ ಮಾಡ್ಕೊಂಡು ಆಚೆ ಬಂದ್ವಿ. ಇದೇನು ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು ಶ್ರೀಧರ ತೀರ್ಥ ಅಂತ ಹೇಳಿ. ಈ ನೀರು ಬಂದುಬಿಟ್ಟು ಶ್ರೀಧರ ಸ್ವಾಮಿಗಳು ಅವರು ತಪೋಬಲದಿಂದ ಸೃಷ್ಟಿಸಿದಂತಹ ಒಂದು ನೀರು. ಇದು ನಮ್ಮಮ್ಮ ಇಲ್ಲಿ ಕಾಯಿನ್ ಹಾಕ್ತಾಯಿದ್ರು. ಏನಿದು ಅಂದರೆ ಆ ತೀರ್ಥ ಏನಿದೆ ಅಲ್ಲ, ಅದು ಬಂದು ಕಲ್ಯಾಣಿಲಿ ಸೇರುತ್ತೆ. ಸೊ ಈ ಕಲ್ಯಾಣಿಲಿ ನಾವು ಏನೇ ಅಂದ್ಕೊಂಡು ಕಾಯಿನ್ ಆ ಕಲ್ಯಾಣಿ ಒಳಗೆ ಹಾಕಿದ್ರೆ ಅದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದನ್ನೇ ನಮ್ಮಮ್ಮ ಕೂಡ ಮಾಡ್ತಾಯಿದ್ರು, ಬೇಡ್ಕೊಂಡು ಹಾಕಿದ್ರು. ಸೊ ಎಲ್ಲರೂ ಕೂತಿದ್ರು. ನಾನೇನು ಅಂದ್ಕೊಂಡು ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹಾಗೆ ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ಮೇಲೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಮೆಟ್ಲು. ಇಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮದೇನೇ ಹೆಲ್ತ್ ಪ್ರಾಬ್ಲಮ್ ಇರಲಿ, ಫ್ಯಾಮಿಲಿ ಪ್ರಾಬ್ಲಮ್ ಇರಲಿ, ಅದೆಲ್ಲ ಸಾಲ್ವ್ ಆಗುತ್ತೆ. ಸ್ಕಿನ್ ಡಿಸೀಸ್ ಏನಾದರೂ ಇದ್ದರೆ ಹೋಗುತ್ತೆ. ಆಮೇಲೆ ಇದು ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರೋರು, ಈ ಥರ ಎಲ್ಲ ಇಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಆಗುತ್ತೆ ಅನ್ನೋ ವಾಡಿಕೆ ಇದೆ. ಮೇಲೆ ಹೊರಡಬೇಕು ಅನ್ನೋವಾಗ ನಂಗೆ ಈ ಬೋರ್ಡ್ ಅಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ಪ್ಲೇಸ್ ಇದೆ ಅಂತ. ಸೊ ನಾವು ಲೇಟಾಗಿ ಬಿಟ್ಟಿದ್ವಿ 12:30 ನಂತರ. ಆದ್ದರಿಂದ ನಮ್ಗೆ ಆ ಪ್ಲೇಸಸ್ ಕವರ್ ಮಾಡಲಿಕ್ಕಾಗಿಲ್ಲ. ಅಲ್ಲ ಹತ್ತಿರ ಇರೋ ಜಾಗಗಳವೆಲ್ಲ 6-7 ಕಿಲೋಮೀಟರ್ ಹತ್ತಿರದಲ್ಲೇ. ಸೊ ನೀವೇನಾದರೂ ಮುಂಚೆನೇ ಬೆಳಗ್ಗೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಆ ಪ್ಲೇಸಸ್ನೆಲ್ಲ ಓಡಾಡ್ಕೊಬಂದು ಆಮೇಲೆ ಮಠಕ್ಕೆ ಬಂದು ರೀಚ್ ಆಗ್ಬೋದಂತೆ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಮೆಟ್ಲುಗಳಿದ್ದಾವೆ, ಏಜ್ ಆದವರಿಗೆ ಹತ್ತಕ್ಕೆ ಕಷ್ಟ ಆಗುತ್ತೆ, ಹೆಂಗಿದವ್ರು ಬೇಗ ಹೋಗ್ಬೋದು. ಸೊ ನಾವು ಮೇಲ್ಗಡೆ ಹತ್ತಿ ಮೆಟ್ಲು ಹತ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಇನ್ನೂ ತುಂಬ ಜನ ಬರೋರಿದ್ದರು. ಸೊ ಅಲ್ಲಿ ಕಾಣ್ತಿದ್ದಲ್ಲ ಅದೇ ದೇವಸ್ಥಾನ. ಅಲ್ಲಿ ಶ್ರೀಧರ್ ಸ್ವಾಮಿಗಳ ಮಹಾಸಮಾಧಿ ಇದೆ. ಅಂದರೆ ಅವರು ಐಕ್ಯರಾದ ಮೇಲೆ ಅವರಿಗೆ ಅಲ್ಲಿ ಸಮಾಧಿ ಮಾಡಿದ್ದಾರೆ. ಗದ್ದುಗೆ ಅಂತ ಏನು ಹೇಳ್ತೀವಲ್ಲ ಆ ಥರ ಸಮಾಧಿ ಮಾಡಿದ್ದಾರೆ. ದೇವಸ್ಥಾನ ಅಕ್ಕಪಕ್ಕ ತುಂಬಾ ಪಾಸಿಟಿವ್ ವೈಬ್ಸ್ ಇತ್ತು. ಮತ್ತು ಅಲ್ಲೇ ನೋಡಬೇಕು ಅಂದರೆ ನೇಚರ್ ಅಂತೂ ಮಸ್ತ್. ನಮ್ಮ ಮಲೆನಾಡು ಹೇಳಬೇಕಂತಲೇ ಇಲ್ಲ. ಅದರಲ್ಲಂತೂ ಈ ಡಿಸೆಂಬರ್ ಟೈಮಲ್ಲಿ ಹೋದ್ವಿ ಅಂದರೆ ವೆದರ್ ಕೂಡ ತಂಪಾಗಿರುತ್ತೆ. ಇಷ್ಟು ಬಿಸಿಲಿದೆ. ಆಮೇಲೆ ನೋಡ್ಬೋದು ನೀವು ಇಲ್ಲಿ ಏನಾಗುತ್ತೆ ಅಂತ. ಆಮೇಲೆ ಎಲ್ಲರೂ ಕೂತ್ಕೊಂಡು ಸುಮ್ಮನೆ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಸುಮಾರು ಜನ ಬರೋರಿದ್ರು, ಅವರಿಗೋಸ್ಕರ ಕಾಯ್ತಾ ಇದ್ವಿ. ಇಲ್ಲಿ ಧರ್ಮಧ್ವಜಕ್ಕೆ ದಾರಿ ಅಂತ ಇತ್ತು. ಅಂದರೆ ಅವ್ರು ಶ್ರೀಧರ್ ಸ್ವಾಮಿಗಳು ಅಲ್ಲಿ ತಪಸ್ ಮಾಡಿದ ಸ್ಥಳ. ಅಲ್ಲಿಗೆ ಮುಂಚೆ ಹೋಗೋದು ಬೇಡ ಅಂದ್ಕೊಂಡ್ವಿ, ತುಂಬ ಲೇಟ್ ಆಗುತ್ತೆ, ಮತ್ತು ಬೇರೆ ಪ್ಲೇಸಸ್ಸಿಗೆ ಹೋಗೋದಿತ್ತಲ್ಲ ಅಂತ ಅಂದ್ಕೊಂಡ್ವಿ. ಆದರೂ ಆಮೇಲೆ ನೋಡಿದ್ರಾಯಿತು ಅಂತ ಸುಮ್ಮನೆ ಕೂತಿದ್ವಿ ಎಲ್ಲರೂ ಬರೋ ಗಂಟ. ಏನು ಮಾಡೋದು ಅಂತ ಹೇಳಿಬಿಟ್ಟು ಫೋಟೋಸ್ ತಕ್ಕೊಳ್ತಾ ಕೂತಿದ್ವಿ. ಸೊ ಇದು ಧರ್ಮಧ್ವಜಕ್ಕೆ ದಾರಿ, ಅಂದರೆ ಅವರು ತಪಸ್ಸು ಮಾಡಿದ ಸ್ಥಳಕ್ಕೆ ಹೋಗ್ತಿದ್ವಿ. ಮೆಟ್ಲಂತೂ ನೀವು ನೋಡ್ಬೋದಿಲ್ಲಿ ನ್ಯಾಚುರಲಾಗಿ ಬಿಲ್ಟ್ ಆಗಿದೆ ಇದು. ಅಲ್ಲಿ ನೋಡ್ಬೋದು ಮರದ ಕೊಂಬೆಗಳೆಲ್ಲ ಕಾಣ್ತಿದೆ. ಹತ್ತೋಕೆ ತುಂಬಾ ಹೈಟ್ ಆಯಿತು. ನಂಗೆ ಹತ್ತೋಕ್ಕೇ ಆಗಿಲ್ಲ ಸರಿಯಾಗಿ. ಆಮೇಲೆ ಹೆಂಗೋ ಈ ಕೂತ್ಕೊಂಡು ಹತ್ತೋ ಥರ ಹತ್ತಿದ್ದೀನಿ, ತುಂಬ ಹೈಟ್ ಇದ್ದಿಂದ. ಆಮೇಲೆ ಹೋಗಬೇಕಾದ್ರೆ ಸುಮ್ಮನೆ ಜಸ್ಟ್ ಒಂದು ಸೆಲ್ಫ್ ವಿಡಿಯೋ ಮಾಡಿಕೊಂಡೆ. ಹೀಗೆ ಮುಂದೆ ಹೋಗ್ತಾ ಇದ್ವಿ. ತುಂಬ ಕಾಡಿದೆ. ಅಟ್ಲೀಸ್ಟ್ ಒಂದು 600-700 ಮೀಟರ್ಸ್ ಇದ್ದಾವೆ ಇದು. ಇದು ನೇಚರ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ದೂರದಿಂದ ಫೋಟೋ ತೆಗೆದ್ರೆ. ಸೊ ಹೀಗೆ ಮೇಲೆ ಹತ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ನೇಚರಿಂದೆಲ್ಲ ವೀಡಿಯೋ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು ವೆದರ್ ಕೂಡ. ಇಷ್ಟು ಬಿಸಿಲಿದೆ, ಬಿಸಿಲು ಕಾಣ್ತಿದೆ. ಆಮೇಲೆ ತುಂಬ ಮಳೆ ಸ್ಟಾರ್ಟ್ ಆಗಿಬಿಟ್ಟು. ಇದು ಅವ್ರು ತಪಸ್ ಮಾಡ್ತಿದ್ದ ಜಾಗ. ಇಲ್ಲಿ ಬಂದು ರೀಚ್ ಆದ್ವಿ. ಇಲ್ಲೊಂದು ಧರ್ಮಧ್ವಜ ಅಂತ ಇದೆ.
ಸೊ ಧ್ವಜ ನೋಡಿ, ಧರ್ಮಧ್ವಜ, ಆರೆಂಜ್ ಕಲರ್ ಧ್ವಜ ಹಾರಾಡ್ತಿದೆ. ಸೊ ಅದ್ರದ್ದು ಏನು ಸ್ಪೆಷಾಲಿಟಿ ಏನು ಅಂತ ಹಾಕಿದ್ದಾರೆ ಇಲ್ಲಿ. ಅಲ್ಲೇ ಒಂದು ಛತ್ರದ ಥರ ಇತ್ತು, ಅಲ್ಲಿ ಒಳಗೆ ಏನಿದೆ ಅಂತ ನೋಡಲಿಕ್ಕಾಗಿಲ್ಲ, ಮಂದಿರ ಅಂತ ಇತ್ತು. ಮೇ ಬಿ ಶ್ರೀಧರ್ ಸ್ವಾಮಿಗಳದ್ದು ಯಾವುದಾದ್ರೂ ಮೂರ್ತಿ ಏನಾದರೂ ಇಟ್ಟಿರ್ಬೋದು. ನಾನು ಹಾಗೆ ಇನ್ನೇನಿದೆ ಅಂತ ನೋಡ್ಕೊಂಡು ಈ ಕಡೆ ಬಂದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಜಾಗ. ಈ ಜಾಗದ ಏನು ಸ್ಪೆಷಾಲಿಟಿ ಅಂದರೆ, ಮೇ ಬಿ ಶ್ರೀಧರ್ ಸ್ವಾಮಿಗಳು ಇಲ್ಲಿ ತಪಸ್ ಮಾಡ್ತಿದ್ದಿದ್ದ ಜಾಗ. ಈ ಜಾಗದ ವಿಶಿಷ್ಟತೆ ಏನು ಅಂತ ಅಂದರೆ, ಶ್ರೀಧರ್ ಸ್ವಾಮಿಗಳು ಇಲ್ಲಿ ಮುಂಚೆ ಬಂದಾಗ ಇಲ್ಲಿ ತುಂಬ ಕಾಡ್ಗಿಚ್ಚು ಹಚ್ಕೊಳ್ಳೋದಂತೆ. ಇಲ್ಲಿ ನೋಡ್ಬೋದು ನೀವು, ಬರಬೇಕಾದ್ರೂ ತುಂಬ ಅರಣ್ಯ ಇತ್ತು. ಸೊ ಇಲ್ಲಿ ಕಾಡ್ಗಿಚ್ಚಿನ ಹೇಗೆ ಹಚ್ಕೊಳ್ಳೋದು ಅಂದರೆ, ಅರಣ್ಯದ ತಾಪಕ್ಕೆ ಜಾಸ್ತಿಯಾಗಿ ಕಾಡ್ಗಿಚ್ಚು ಹಚ್ಕೊಳ್ಳೋದಂತೆ. ಆವಾಗ ಶ್ರೀಧರ್ ಸ್ವಾಮಿಗಳು ತಮ್ಮ ತಪೋಬಲದಿಂದ ತಪಸ್ಸನ್ನು ಮಾಡಿ, ನಾವು ಇಲ್ಲಿ ಕೆಳಗಡೆ ಏನು ತೀರ್ಥ ನೋಡಿದ್ವಲ್ಲ, ಆ ತೀರ್ಥನ ಉದ್ಭವಿಸಿದ್ರಂತೆ. ಅದಾದ ನಂತರ ಇಲ್ಲಿ ಕಾಡ್ಗಿಚ್ಚು ಹಚ್ಕೊಳ್ಳೋದು ಕಮ್ಮಿ ಆಯಿತು. ಇದು ಫಸ್ಟ್ ಟೈಮ್ ನಾನು ಹೋಗಿದ್ದ ಜಾಗಕ್ಕೆ. ಬೇಕಾದರೆ ತುಂಬಾ ಕತ್ಲಾಗಿಬಿಡ್ತು. ಮಳೆ ಸ್ಟಾರ್ಟ್ ಆಯಿತು ಮತ್ತು ಓಡೋಡ್ಕೊಂಡು ಬಂದ್ವಿ. ಅದು ನೋಡಿದ್ರೆ ಮಳೇಲಿ ತುಂಬಾ ಸಿಕ್ಕಾಕೋಗ್ಬಿಟ್ವಿ. ಜೋರಂದರೆ ತುಂಬ ಜೋರಾಯಿತು. ತಾನೇ ಬಿಸಿಲಿತ್ತು, ಇವಾಗ ನೋಡಿದ್ರೆ ಫುಲ್ ಮಳೆ. ಆಮೇಲೆ 3:45ಗೆ ದೇವಸ್ಥಾನ ಓಪನ್ ಆಯಿತು. ದರ್ಶನ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಹೋಗಿದ್ದು ನಾವು ಇಕ್ಕೇರಿಗೆ. ಇಕ್ಕೇರಿ ಬಂದುಬಿಟ್ಟು ಸಿದ್ದಾಪುರದಿಂದ ಬರೀ 6 ಕಿಲೋಮೀಟರ್ ಅಷ್ಟೇ ಇರೋದು. ಇಲ್ಲಿನ ಏನು ಸ್ಪೆಷಾಲಿಟಿ ಅಂತ ಅಂದರೆ, ನೀವು ಕೆಳದಿ ನಾಯಕರ ಬಗ್ಗೆ ಕೇಳಿರ್ಬೋದು. ಸೊ ಕೆಳದಿ ನಾಯಕರ ಇಕ್ಕೇರಿ ಬಂದುಬಿಟ್ಟು ಅವರ ಏನಂದರೆ ರಾಜಧಾನಿಯಾಗಿತ್ತು. ಸೊ ರಾಜ್ಯದ ದಾನಿಯಾಗಿತ್ತು. ಇಕ್ಕೇರಿ ಅಂತ ಅಂದರೆ 2 ಕೇರಿ ಸೇರುವ ಸ್ಥಳ ಇಕ್ಕೇರಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇದು ಬಂದುಬಿಟ್ಟು ಶಿವನ ದೇವಸ್ಥಾನ. ಇಲ್ಲಿ ಕೆತ್ತನೆ ಆಗಲಿ, ಕಲ್ಲಿನ ಮೇಲೆ ಕೆತ್ತನೆ ಮಾಡಿರೋದಾಗಲಿ, ಅದು ನಂದಿ ಮೇಲಿರೋ ಸಾಫ್ಟ್ನೆಸ್, ಆ ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ನಮ್ಮ ಕರ್ನಾಟಕದ ಶಿಲ್ಪಿಗಳು ಎಷ್ಟು ಹುಷಾರಿದ್ರು ಅಂತ ಇದರೆಲ್ಲ ಗೊತ್ತಾಗುತ್ತೆ. ಶ್ರೀಮಂತ ನಾಡು ಅಂತ ಹೇಳ್ಬೋದು ನಮ್ಮ ಭಾರತ ಆಗಲಿ ಕರ್ನಾಟಕ ಆಗಲಿ. ಸೊ ಈ ನಂದಿ ಮೇಲಿರೋ ಶೈನಿಂಗ್ನ ನೋಡಿ ನೀವು, ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಏನೋ ಉಜ್ಜಿರೋ ಹಾಗೆ ಕಾಣುತ್ತೆ, ಅಷ್ಟು ಸಾಫ್ಟಾಗಿತ್ತು. ತುಳಸಿ ಗಿಡ ತೊಗೊಂಡೆ, ಅದೂ ಅಷ್ಟು ತುಂಬ ಹೆಮ್ಮರ ಅಂತ ಹೇಳ್ತೇವೆ ಹಾಗೆ ದೊಡ್ಡ ಗಿಡವಾಗಿ ಬೆಳೆದಿದೆ. ಇಲ್ಲಿ ಡೀಟೇಲಿಂಗ್ ನೋಡ್ಬೋದು ನೀವು, ನಂದಿ ಮೇಲೆ ಸರ ಆಗಲಿ, ಆ ಸ್ಮೂತ್ನೆಸ್ ಆಗಲಿ, ಆ ಗಂಟೆಗಳಾಗಲಿ ಎಷ್ಟು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದಾದಮೇಲೆ ನಾವು ಹೋಗಿದ್ದು ದೇವಸ್ಥಾನದ ಮೇಲೆಲ್ಲ ನೋಡ್ಬೋದು ಕಿಟಕಿ ಅಂತ ಅದೇನು ಗ್ಯಾಪ್ ಬಿಟ್ಟಿದ್ದಾರಲ್ಲ, ಅದನ್ನು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಒಳಗೆ ಹೋಗಿದ ತಕ್ಷಣ ಇದು ಶಿವನ ದೇವಾಲಯ. ಸೊ ಇಲ್ಲಿ ಚಾಮುಂಡೇಶ್ವರಿ ಇದ್ದಾರೆ, ಬೇರೆ ಬೇರೆ ದೇವರಿದ್ದಾರೆ, ಇದೆಲ್ಲ ನೋಡ್ಬೋದು ನೀವು. ಆಮೇಲೆ ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ ಕೆತ್ತನೆಗೇ ಹೇಳಬೇಕು, ತುಂಬಾ ಚೆನ್ನಾಗಿತ್ತು. ಕಲ್ಲಿನ ಮೇಲೆ ಆ ಡೀಟೇಲಿಂಗ್ಸ್ ಆಗಲಿ, ಹೂವು ಮತ್ತು ಸಿಂಹ ಚಿತ್ರ, ಗಣೇಶನ ಅಕ್ಕಪಕ್ಕ ಇರುವ ಕೆತ್ತನೆಗಳು ತುಂಬಾ ಚೆನ್ನಾಗಿತ್ತು. ಇದು ನೋಡಿ, ಇದು ದೇವರಿಗೆ ಲೇಪಿಸೋ ಗಂಧದ ಕಲ್ಲು ಏನು ಜರಿತೀವಲ್ಲ ಆ ಕಲ್ಲು. ಇದು ನೀವು ನೋಡ್ಬೋದು, ಮಂಟಪದ ಥರ ಇದೆ. ಸೊ ಈ ದೇವಸ್ಥಾನದಲ್ಲಿ 3 ಮಂಟಪ ಇದೆ. ಈ ಮಂಟಪದಲ್ಲಿ ನೋಡಿ ನೀವು 4 ಕಂಬಗಳಾಗಲಿ ದೇವಸ್ಥಾನದ ಮಧ್ಯೆ ಇದೆ. ಆಮೇಲೆ ಹೊರಗಡೆ ಬಂದ ತಕ್ಷಣ ದೇವಸ್ಥಾನದ ಸುತ್ತಲೂ ಗ್ರೀನರಿ. ನಾವು ಹೋದಾಗ ಮಳೆ ಬಿದ್ದು ಆವಾಗ ತಾನೇ ಆಗಿತ್ತು. ಸೊ ಆ ತಂಪಾಗಲಿ, ಆ ಹಸಿರಾಗಲಿ ತುಂಬಾ ಮನಸ್ಸಿಗೆ ಸಂತೋಷ ಕೊಡುತ್ತೆ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಗ್ರೀನ್ ಲವರ್ಸ್ ಆಗಲಿ, ಈ ಟೆಂಪಲ್ಸ್, ಹಿಸ್ಟಾರಿಕಲ್ ಟೆಂಪಲ್ಸ್ ನೋಡ್ತಾರೆ ಅಂಥವ್ರಿಗೆ ಅಂತೂ ಇದು ಹೇಳಿ ಮಾಡಿಸಿರುವಂಥ ಜಾಗ ಅಂತಲೇ ಹೇಳ್ಬೋದು. ದೇವಸ್ಥಾನದ ಸುತ್ತಲೂ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂದ್ಕೊಂಡು ಹೋದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಂಥರ ಹಳೆಬೀಡು, ಬೇಲೂರು ಹೋಗಿ ಬಂದಂಗೆ ಅನಿಸುತ್ತೆ. ಸೇಮ್ ಅವರು ಈ ರಾಜ್ಯದೆಲ್ಲ ಒಂದೇ ಥರ ಅಲ್ವಾ ಕೆತ್ತನೆಗಳು. ಇದೇನೋ ಹೋಮದಕೊಂಡ ಅಂತ ಥರ ಕಾಣಿಸ್ತು. ಇಲ್ಲಿ ಪಾದಗಳಿದ್ದಾವೆ. ಇದು ಅರ್ಧ ಕೆತ್ತನೆ ಮಾಡಿರೋದಾ ಇಲ್ಲ ಯಾರಾದರೂ ಧ್ವಂಸ ಮಾಡಿರೋದಾ ತಿಳಿದು ಬರಲ್ಲ. ಮೋಸ್ಟ್ ಪ್ರಾಬ್ಲಿ ಧ್ವಂಸನೇ ಮಾಡಿದ್ದು ಅನಿಸುತ್ತೆ. ಇಷ್ಟು ರಿಚ್ ಆಗಿರುವ, ಹೆರಿಟೇಜ್ ಆಗಿರುವ ನಮ್ಮ ಕರ್ನಾಟಕ, ನಮ್ಮ ಭಾರತದ ಇತಿಹಾಸವನ್ನು ಮೊಘಲರಾಗಲಿ ಬ್ರಿಟಿಷರಾಗಲಿ ತುಂಬಾ ಹಾಳು ಮಾಡಿದ್ದಾರೆ. ಬೇಜಾರಾಗುತ್ತೆ. ಇಷ್ಟೊಂದು ಶ್ರೀಮಂತ ನಾಡು ನಮ್ಮದು, ಶ್ರೀಮಂತ ದೇಶ ನಮ್ಮದು.
ಹೀಗೆ ಎಲ್ಲ ಸುತ್ತಲೂ ದೇವಸ್ಥಾನದ ಸುತ್ತಲೂ ಇರುವ ಒಂದು ಶಿಲೆನೂ ಬಿಡಲಿಲ್ಲ. ನಾನು ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡು ಬಂದೆ. ನನಗದು ತುಂಬಾ ಇಷ್ಟ ಈ ಥರದ್ದೆಲ್ಲ ನೋಡೋಕ್ಕೆ. ಸೊ ನೀವು ಬೇರೆ ಬೇರೆ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ಇಲ್ಲೊಂದಿಷ್ಟು ಲಿಸ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.